ಎಲ್ಲ ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ಕಳೆದ ವಾರದಲ್ಲಿ ನಾವು ನೋಡಿದ್ವಿ, ವಾರಾಂತ್ಯದಲ್ಲಿ ಮಲಮಾಬ್ರ ಎಲಿಮಿನೇಷನ್ ಆಗುವ ಮೂಲಕವಾಗಿ ಬಿಗ್ ಬಾಸ್ ಇದೀಗ 6ನೇ ವಾರಕ್ಕೆ ಕಾಲಿಟ್ಟಿದೆ. ಆದರೆ 6ನೇ ವಾರದ ಆರಂಭದಲ್ಲೇ ಒಂದು ಇಂಟ್ರೆಸ್ಟಿಂಗ್ ಆದ ಬೆಳವಣಿಗೆ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಾರಾಮಾರಿ ನಡೆದಿದೆ. ಅನಿವಾರ್ಯವಾಗಿ ಈಗ ಬಿಗ್ ಬಾಸ್ ತಂಡ ಒಬ್ಬ ಸ್ಪರ್ಧಿಯನ್ನ ಮನೆಯಿಂದ ಹೊರ ಕಳಿಸಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಬಂದಿದೆ. ಅಂತಹದೊಂದು ಜಗಳಕ್ಕೆ ಕಾರಣವಾಗಿದ್ದು ಇಬ್ಬರು ಸ್ಪರ್ಧಿಗಳು ಪರಸ್ಪರ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವಷ್ಟರ ಮಟ್ಟಿಗೆ ಹೋಗಿದೆ. ಪರಿಣಾಮವಾಗಿ ಈಗ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲೇಬೇಕಾಗಿದೆ. ಆ ಇಬ್ಬರು ಸ್ಪರ್ಧಿಗಳು ಬೇರಾರು ಅಲ್ಲ, ಗಿಲ್ಲಿ ನಟ ಹಾಗೆ ರಿಷಾ ಗೌಡ. ಈ ಇಬ್ಬರ ನಡುವೆ ಒಂದು ವಾಗ್ವಾದ ನಡೆದು ಮಾರಾಮಾರಿ ನಡೆದಿರುವಂಥದ್ದು. ಹಾಗಾದ್ರೆ ಏನಾಯ್ತು? ಹೊರ ಹೋಗ್ತಿರುವಂತಹ ಸ್ಪರ್ಧಿ ಯಾರು ಇದರಲ್ಲಿ, ಈ ಇಬ್ಬರಲ್ಲಿ? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡಿಬಾರ್ದು ಅಂದುಕೊಂಡಿದ್ರು ಬಿಗ್ ಬಾಸ್ ತಂಡ, ಆ ಒಂದು ಘಟನೆ ನಡೆದು ಹೋಗಿದೆ. ಬಿಗ್ ಬಾಸ್ನ ಮೂಲ ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ಮೂಲ ನಿಯಮಗಳಲ್ಲಿ ಒಂದು ನಿಯಮ ಅಂತ ಹೇಳಿದ್ರೆ, ಅತಿ ಮುಖ್ಯವಾದಂತಹ ನಿಯಮ ಅಂದ್ರೆ ಒಬ್ಬ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಗೆ ಹಲ್ಲೆ ಮಾಡಬಾರ್ದು, ಅವಾಚ್ಯ ಪದಗಳಿಂದ ನಿಂದಿಸಬಾರ್ದು ಅನ್ನೋ ಕಾರಣಕ್ಕೆ. ಕಳೆದ ಒಂದು ಸೀಸನ್ ಅಲ್ಲಿ ನಾವು ಗಮನಿಸಿದ್ವಿ, ಒಬ್ಬ ಸ್ಪರ್ಧಿ ಆರಂಭದಲ್ಲೇ ಅಬ್ಬರಿಸಿ ಹಲ್ಲೆ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರದೂಡಲ್ಪಟ್ಟಿದ್ರು. ಆ ಸ್ಪರ್ಧಿ ಬೇರಾರು ಅಲ್ಲ, ನಟ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಅನಿವಾರ್ಯವಾಗಿ ಹೊರ ಹೋಗ್ಬೇಕಾಯ್ತು. ಬಿಕಾಸ್ ಅವರು ಒಬ್ಬ ಸ್ಪರ್ಧಿ ಮೇಲೆ ಹಲ್ಲೆ ಮಾಡಿದ್ರು. ಆ ಕಾರಣಕ್ಕಾಗಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಯಿತು. ಅದೇ ರೀತಿ ಈ ಒಂದು ಸೀಸನ್ ನಲ್ಲಿ ಆರಂಭದಲ್ಲೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಒಂದು ಬಕೆಟ್ ವಿಚಾರಕ್ಕೆ ಆರಂಭ ಆದಂತಹ ಈ ಒಂದು ಜಗಳ ಹಲ್ಲೆಯಲ್ಲಿ ಅಂತ್ಯ ಆಗಿದೆ. ಗಿಲ್ಲಿ ನಟ ಹಾಗೆ ರಿಷಾ ಗೌಡ ಅವರ ನಡುವೆ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು. ಏನಾಯ್ತು ಹಾಗಾದ್ರೆ? ಬಕೆಟ್ಗಾಗಿ ಗಿಲ್ಲಿ ನಟ ಅವರು ಕಾಯ್ತಾ ಇದ್ರು. ಆದರೆ ಕಾಯುವಷ್ಟು ಕಾದು ನಂತರದಲ್ಲಿ ಅವರ ಸಿಟ್ಟಿಗೆ ಅದು ಕಾರಣ ಆಗುತ್ತೆ. ಹೀಗಾಗಿ ಕೇಳ್ಕೊಳ್ತಾರೆ ರಿಷಾ ಗೌಡ ಅವರಿಗೆ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿ. ಆದರೆ ಆ ಸಂದರ್ಭದಲ್ಲಿ ರಿಷಾ ಗೌಡ ಅವರು ಸ್ನಾನಕ್ಕೆ ಹೋಗಿರ್ತಾರೆ. ಹೀಗಾಗಿ ಇದು ಗಿಲ್ಲಿ ನಟ ಅವರ ಕೋಪಕ್ಕೆ ಕಾರಣ ಆಗುತ್ತೆ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಿಷಾ ಗೌಡ ಅವರ ಬಟ್ಟೆಗಳನ್ನ ಬೆಡ್ರೂಮ್ ನಿಂದ ತಂದು, ಸ್ಟೋರೇಜ್ ನಿಂದ ತಂದು ಅದನ್ನ ತೆಗೆದುಕೊಂಡು ಬಂದು ಬಾತ್ರೂಮ್ ನಲ್ಲಿ ಹಾಕ್ತಾರೆ. ಅದು ರಿಷಾ ಗೌಡ ಅವರು ಹೊರ ಬರ್ತಾ ಇದ್ದಂತೆ ಅದನ್ನ ನೋಡಿ ಶಾಕ್ಗೆ ಒಳಗಾಗ್ತಾರೆ. ನನ್ನ ಬಟ್ಟೆಗಳು ಇಲ್ಲಿ ಹೇಗೆ ಬಂದು ಅಂತ ಗೊತ್ತಾಗುತ್ತೆ ಗಿಲ್ಲಿ ನಟ ಅವರು ಮಾಡಿದಂತಹ ಕೆಲಸ ಅಂತ. ತಕ್ಷಣವೇ ಗಿಲ್ಲಿ ಮೇಲೆ ರೇಗಾಡ್ತಾರೆ. ಅದು ನೀವೆಲ್ಲರೂ ನೋಡಿದ್ದೀರಿ, ಆರಂಭದಿಂದಲೂ ರಿಷಾ ಗೌಡ ಅವರು ಯಾವ ರೀತಿಯಾಗಿ ಕಿರ್ಚಾಡ್ತಾರೆ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಅವರ ಧ್ವನಿ ಏರು ಧ್ವನಿಯಲ್ಲಿರುತ್ತೆ ಅಂತ ಕಮೆಂಟ್ ಕೂಡ ಬರ್ತಾ ಇವೆ. ಸೊ ಈ ಒಂದು ಘಟನೆಯಿಂದಾಗಿ ಕೋಪಗೊಂಡಂತಹ ರಿಷಾ ಗೌಡ ಅವರು ಗಿಲ್ಲಿ ನಟ ಅವರ ಮೇಲೆ ರೇಗಾಡ್ತಾರೆ. ಮಾತಿಗೆ ಮಾತು ಬೆಳೆಯುತ್ತೆ. ಅಲ್ಲಿ ಗಿಲ್ಲಿ ನಟ ಅವರು ಕೂಡ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ತಾರೆ. ಯಾವಾಗಲೂ ಕಾಮಿಡಿ ಮಾಡ್ತಾ ಎಲ್ಲರನ್ನ ನಗಿಸ್ತಾ ಇದ್ದಂತಹ ಗಿಲ್ಲಿ ಇಲ್ಲಿ ಕೋಪಗೊಳ್ತಾರೆ. ಪರಸ್ಪರ ಒಂದು ಜಗಳಕ್ಕೆ ಕಾರಣ ಆಗುತ್ತೆ. ಏರು ಧ್ವನಿಯಲ್ಲಿ ಮಾತಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ರಿಷಾ ಗೌಡ ಅವರು ಹೊಡೆದೇ ಬಿಡ್ತಾರೆ. ಯಾರಿಗೆ? ಗಿಲ್ಲಿ ನಟ ಅವರಿಗೆ. ಆ ಸಂದರ್ಭದಲ್ಲಿ ಗಿಲ್ಲಿ ನಟ ಅವರು ಕೂಡ ತೆಗೆದು ವಾಪಸ್ ಹೊಡೆದೇ ಬಿಡೋಣ ಅನ್ನೋಷ್ಟರ ಮಟ್ಟಿಗೆ ಅವರು ಕೂಡ ರಿಯಾಕ್ಷನ್ ಕೊಡ್ತಾರೆ. ಆಗ ಮತ್ತೊಮ್ಮೆ ಗಿಲ್ಲಿ ನಟ ಅವರಿಗೆ ಮತ್ತೊಂದು ಏಟು ಬೀಳುತ್ತೆ ರಿಷಾ ಗೌಡ ಅವರಿಂದ. ಸೊ ಒಟ್ಟಾರೆಯಾಗಿ ಈ ಒಂದು ಜಗಳ ಈಗ ಬಿಗ್ ಬಾಸ್ನ ಈ ಒಂದು 6ನೇ ವಾರದ ಆರಂಭದಲ್ಲಿ ಹೈಲೈಟ್ ಆಗ್ತಿರುವಂತಹ ವಿಚಾರ. ಇಲ್ಲಿ ಈ ಘಟನೆ ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬಕೆಟ್ ವಿಚಾರಕ್ಕೆ ಈ ರೀತಿಯಾಗೆಲ್ಲ ಮಾಡಬೇಕಿತ್ತ ಅನ್ನೋದು ಒಂದು. ಮತ್ತೊಂದು ಕಡೆ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ತಮ್ಮ ಫೇವ್ರೇಟ್ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಬ್ಬ ಸ್ಪರ್ಧಿಯಿಂದ ಹಲ್ಲೆಗೆ ಒಳಗಾಗೋದು ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೂ ಇದು ಸಖತ್ ಬೇಸರವನ್ನ ತಂದಿರುವಂತಹ ಘಟನೆ. ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ ಹಾಗೆ ಒಂದು ಬಕೆಟ್ ವಿಚಾರಕ್ಕೆ ಈ ರೀತಿಯಾಗೆಲ್ಲ ಮಾಡಬೇಕಿತ್ತ ಅಂತ ಉಳಿದಂತಹ ಸ್ಪರ್ಧಿಗಳ ಅಭಿಮಾನಿಗಳು, ಅದೇ ರೀತಿಯಾಗಿ ಬಿಗ್ ಬಾಸ್ ವೀಕ್ಷಕರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಗಿಲ್ಲಿ ನಟ ಕೇವಲ ಪುರುಷ ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡೋದಿಲ್ಲ, ಮಹಿಳಾ ಸ್ಪರ್ಧಿಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಸಹಜವಾಗಿನೇ ಅವರ ಈ ಒಂದು 4-5 ವಾರದ ಜರ್ನಿಯನ್ನು ಗಮನಿಸಿದಾಗ ಆ ರೀತಿಯಾಗಿ ಅನಿಸೋದು ಸಹಜ. ಗಿಲ್ಲಿ ನಟ ಅವರು ಕೇವಲ ಮಹಿಳಾ ಸ್ಪರ್ಧಿಗಳ ಜೊತೆಗೆ ಹೆಚ್ಚಿರ್ತಾರೆ ಅಥವಾ ಅವರನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾರೆ ಅನ್ನೋ ವಿಚಾರವಾಗಿ. ಇಲ್ಲಿ ಮತ್ತೊಂದು ಕಡೆ ಇನ್ನೊಂದು ಚರ್ಚೆ ಇದೆ. ಏನಪ್ಪಾ ಅಂದ್ರೆ, ಅದು ಕಾವ್ಯ ಅಭಿಮಾನಿಗಳ ಕಡೆಯಿಂದ. ಯಾಕಂದ್ರೆ ಗಿಲ್ಲಿ ನಟ ಅವರು ಏನೇ ಮಾಡಿದ್ರು ಅದನ್ನ ಸಹಿಸ್ಕೊಳ್ಬೇಕು. ಈ ಹಿಂದೆ ನೋಡಿದ್ವಿ ನಾವು, ರಿಷಾ ಗೌಡ ಅವ್ರ ಜೊತೆಗೂ ಬಹಳ ಚೆನ್ನಾಗಿದ್ರು. ಹೀಗೆ ನಟಿ ಕಾವ್ಯ ಅವರು ಬೇರೆ ಸ್ಪರ್ಧಿಗಳ ಜೊತೆಗೂ ಸಲುಗೆಯಿಂದ ಮಾತನಾಡುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಇದನ್ನ ನೋಡಿದಂತಹ ಒಂದಷ್ಟು ಬಿಗ್ ಬಾಸ್ ವೀಕ್ಷಕರು ಅಥವಾ ಗಿಲ್ಲಿ ನಟನ ಅಭಿಮಾನಿಗಳು ಕಾವ್ಯ ಅವರು ಬಹಳ ಮೋಸ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಕಾರಣ ಅವರು ಅನ್ಯೋನ್ಯವಾಗಿದ್ರು. ಅವರ ಒಂದು ಫ್ರೆಂಡ್ಶಿಪ್ ಬಹಳ ಹೈಲೈಟ್ ಆಗಿತ್ತು ಕಾವ್ಯ ಹಾಗೆ ಗಿಲ್ಲಿ ನಟ ಅವರ ನಡುವೆ.
ಆದ್ರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆಯಿಂದ ಅದು ಗಿಲ್ಲಿ ಅವರ ಅಭಿಮಾನಿಗಳಿಗೆ ಬೇಸರವನ್ನ ತಂದಿತ್ತು. ಹಾಗಾಗಿ ಕಾವ್ಯ ಅವರನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುವಂಥದ್ದು ಅಥವಾ ಚರ್ಚೆ ಮಾಡುವಂಥದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಈ ಕಡೆಯಿಂದ ಏನ್ ವಾದ ಬರ್ತಾ ಇದೆ ಕಾವ್ಯ ಅವರ ಅಭಿಮಾನಿಗಳಿಂದ, ಗಿಲ್ಲಿ ನಟ ಅವರು ಏನ್ ಬೇಕಾದ್ರೂ ಮಾಡ್ಬೋದು, ಯಾರ ಜೊತೆಗೆ ಬೇಕಾದ್ರೂ ಎಷ್ಟು ಸಲುಗೆಯಿಂದ ಬೇಕಾದ್ರೂ ಇರಬಹುದು. ನಾವು ಗಮನಿಸಿದ್ವಿ ರಿಷಾ ಗೌಡ ಅವರ ಜೊತೆಗೆ ಬಹಳ ಕ್ಲೋಸ್ ಆಗಿ ಇರುವಂತಹ ಒಂದಷ್ಟು ದೃಶ್ಯಗಳನ್ನು ಕೂಡ ಗಮನಿಸಿದ್ವಿ. ಅದೆಲ್ಲವನ್ನ ನೋಡಿದಾಗ ಅವ್ರು ಮಾಡಿದ್ರೆ ಮಾತ್ರ ಎಲ್ಲವೂ ನಡೆಯುತ್ತೆ, ಕಾವ್ಯ ಅವ್ರು ಮಾಡಿದ್ರೆ ಮೋಸ ಹೇಗಾಗುತ್ತೆ ಅನ್ನೋದು ಕೂಡ ಮತ್ತೊಂದು ಕಡೆಯಿಂದ ವಾದಗಳು ಬಂದು. ಇದೀಗ ಅದೇ ರಿಷಾ ಗೌಡ ಅವರು ಆರಂಭದಲ್ಲಿ ಯಾರ ಜೊತೆ ಬಹಳ ಕ್ಲೋಸ್ ಆಗಿದ್ರು, ಗಿಲ್ಲಿ ನಟ ಅವ್ರ ಜೊತೆ ಕ್ಲೋಸ್ ಆಗಿದ್ರು, ಅವರ ಮೇಲೇನೆ ಹಲ್ಲೆ ಮಾಡಿರುವಂಥದ್ದು, ಅವರ ಮೇಲೇನೆ ರೇಗಾಡಿರುವಂಥದ್ದು. ಸೊ ಈ ವಾರದಲ್ಲಿ ಆರಂಭದಲ್ಲೇ ಬಿಗ್ ಬಾಸ್ ಮನರಂಜನೆಯ ಮಹಾಪುರ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಹೇಳುವಂಥದ್ದು ಒಂದು ವಾರಾಂತ್ಯದಲ್ಲಿ ಒಂದು ಕ್ಲಾಸ್ ಆಗಬೇಕು, ಆಗ ನೋಡೋದಕ್ಕೆ ಬಿಗ್ ಬಾಸ್ ಮಜಾ ಇರುತ್ತೆ ಅಂತ, ಒಂದಷ್ಟು ಜಗಳಗಳಾಗಬೇಕು ಅಂತ ಎಲ್ಲ ಅಭಿಮಾನಿಗಳ ನಿರೀಕ್ಷೆಯಂತೆ ಈ ಘಟನೆ ಕೂಡ ನಡೆದಿರುವಂಥದ್ದು. ಒಟ್ಟಾರೆಯಾಗಿ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಈಗ ಮತ್ತೊಂದು ವಿಚಾರ ಅಂದ್ರೆ ಬಿಗ್ ಬಾಸ್ ತಂಡ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಈ ಹಿಂದೆ ರಂಜಿತ್ ಅವರನ್ನ ಹೊರಕಳಿಸುವಂಥದ್ದಾಯ್ತು, ಅದಾದ್ಮೇಲೆ ಮತ್ತೊಬ್ಬ ಸ್ಪರ್ಧಿ ಲಾಯರ್ ಜಗದೀಶ್ ಅವರನ್ನು ಹೊರಕಳಿಸುವಂಥದ್ದು ನಡೀತು. ಈಗ ಈ ಒಂದು ಹಲ್ಲೆ ಏನಾಗಿದೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು, ಇಬ್ಬರಲ್ಲಿ ಯಾರ್ದು ತಪ್ಪಿದೆ ಅನ್ನೋ ರೀತಿನಲ್ಲಿ. ಮತ್ತೊಂದು ವಿಚಾರ ಅಂದ್ರೆ ಹಲ್ಲೆ ಮಾಡಿರೋದು ಯಾರ್ಯಾರು ಮಾಡಿದ್ದಾರೆ, ಇಬ್ರು ಮಾಡಿದ್ರೆ ಇಬ್ರನ್ನು ಕೂಡ ಹೊರಕಳಿಸ್ತಾರ ಅಥವಾ ರಿಷಾ ಅವರನ್ನ ಹೊರಕಳಿಸ್ತಾರ, ಗಿಲ್ಲಿ ಅವರನ್ನ ಹೊರಕಳಿಸ್ತಾರ, ನೋಡ್ಬೇಕು ಏನಾಗುತ್ತೆ ಅನ್ನೋದನ್ನ. ಈ ಚರ್ಚೆ ಕೂಡ ನಡೀತಾ ಇದೆ. ಹಾಗಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.